ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಆಹಾ ಘಮ 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 ಆಹಾ ಘಮ ಘಮ ಅನ್ನಕತ್ತೈತಿ. ಪಾಲು 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 ಏನು ಮಸ್ತ್ ಅಡಿಗೆ ಮಾಡಿ ಪಾಲು. ಆಲ್ರೆಡಿ ಎಲ್ಲರಿಗೂ ಹಾಕಿಟ್ಬಿಟ್ಟಿಯಾ ನೋಡು. ಅವ್ರು ಯಾರಿಗೂ ಹೇಳಕ್ ಹೋಗ್ಬೇಡ. ಅವ್ರು ಬರೋಕ್ಕಿಂತ ಮೊದ್ಲ ಎಲ್ಲ ನಾನ ಹಾಕೊಂಡು ಬಡ ಬಡ ತಿಂದು ಮುಗಿಸ್ಬಿಡ್ತೀನಿ. ಇದೇನ್ ಪಾಲು ಘಮ ಘಮ ಅಂತ ವಾಸ ಬರಾಕತ್ತಿತ್ತು. ಈಗ ಮುಟ್ಟಿ ನೋಡಿದ್ರ ಪಿಚ್ಕ ಪಿಚ್ಕ ಅನ್ನಕತ್ತೈತಿ. ಏನಿದು? ವಾಂಗಿಬಾತ್. ವಾಂಗಿಬಾತಾ? ಹಂಗ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವರು ಎದ್ದೋಗಿದ್ದು. ಅವ್ರು ಬಂದು ಚಲೋ ಇಲ್ಲ ಅಂತ ಹೇಳಿ ಬಿಟ್ಟು ಹೋದ್ರ? ಅವ್ರು ಬಿಟ್ಟು ಹೋಗಿದ್ದನ್ನ ನನಗ್ ತಿನ್ಸ್ಬೇಕಂತ ಮಾಡಿಯಾ? ಮತ್ತೆ ನಾನ್ ಕಷ್ಟಪಟ್ಟು ಮಾಡಿಲ್ವಾ? ಇಷ್ಟೂನು ತಿಂದು ಖಾಲಿ ಮಾಡ್ಬೇಕು. ಇಷ್ಟನ್ನು ನಾ ಒಬ್ಬನೇ ತಿನ್ಬೇಕಾ? ಹಾ. ಅಯ್ಯೋ ದೇವ್ರೇ, ಏನಪ್ಪ ಇದು? ನಾಳೆ ಆರಾಮಾಗಿ ಪಾಯ್ಕಾನಿ ತೊಳ್ಕೊಂಡಿದ್ದೆ. ಏನೋ ಘಮ ಘಮ ವಾಸನೆ ಬರಾಕತ್ತೈತಿ. ತಿನ್ನೋಣ ಅಂತ ಬಂದ್ರ ಇಂಥ ಅಡಿಗೆ ಮಾಡಿಟ್ಟಾಳ. ಇದನ್ನ ಹೆಂಗಪ್ಪ ತಿನ್ನೋದು? ಇದನ್ನೇನಾದ್ರೂ ನಮ್ಮ ಊರಾಗಿರೋ ಎಮ್ಮಿಗೆ ಹೋಗಿ ಹಾಕಿಬಿಟ್ರ ಅಂದೆ ಅನ್ನತ್ತೆ. ಇದನ್ನೇನಾದ್ರೂ ನಾ ತಿನ್ನಪ್ಪ ಅಂತಂದ್ರ ನಾ ಪಾಯ್ಕಾನ್ಯಾಗ ಫಿಕ್ಸ್ ಆಗ್ಬೇಕಾಕತಿ. ಬ್ಯಾಡ, ಇಲ್ಲೇ ಇಟ್ಟು ಹೋಗ್ಬಿಡ್ತೀನಿ. ವಾಂಗಿಬಾತ್ ತಿಂದ್ರೇನ್ರಿ? ತಿಂತೇನಿ ತಿಂತೇನಿ. ಅಭಿ ಬಾಮ ಇಲ್ಲಿ. ಕೂತ್ಕೊಮ್ಮ. ಏನಾಯ್ತಮ್ಮ? ನಿನ್ನ ಆದಿ ಮಧ್ಯೆ ಏನಾದ್ರೂ ಸಮಸ್ಯೆನಾ? ತಿಂಡಿ ತಿನ್ನು ಬಾರೋ ಅಂದ್ರೆ ಅದ್ ಬೇರೆ ಕೇಡು ನಂಗೆ ಅಂತ ಹೇಳ್ಬಿಟ್ಟು ಹೊರಟೋದ. ಏನಾಯ್ತಮ್ಮ? ಮತ್ತೇನಾದ್ರೂ ನೀವಿಬ್ರು ಜಗಳ ಆಡಿದ್ರಾ? ಇಲ್ಲ ಅತ್ತೆ, ನಾನೇನ್ ಜಗಳ ಆಡಿಲ್ಲ. ಮತ್ತ್ಯಾಕೆ ಅವನಷ್ಟು ಬೇಜಾರು ಮಾಡ್ಕೊಂಡು ಹೋದ? ಅದು ಹೆಂಡತಿ ಆಸ್ತಿಲೇ ನೀನು ಊಟ ಮಾಡ್ತಿದ್ಯಾ ಅಂತ ಎಲ್ರೂ ಗೇಲಿ ಮಾಡ್ತಿದಾರಂತೆ. ನನಗೆ ಸ್ವಾಭಿಮಾನನ ಬಿಟ್ಟು ಬದುಕೋದಿಕ್ಕಾಗಲ್ಲ. ಈ ಆಸ್ತಿನ ಬೇರೆ ಯಾರಿಗಾದ್ರೂ ನೋಡ್ಕೊಳ್ಳೋದಿಕ್ ಬಿಟ್ಟು ನಾವು ಹಳ್ಳಿಗೆ ಹೋಗ್ಬಿಡೋಣ ಅಂತ ಹೇಳ್ತಿದ್ದಾರೆ. ಓ, ಅದಾ ವಿಷಯ. ನನ್ನ ಹತ್ರನೂ ಹೇಳಿ ಬೇಜಾರು ಮಾಡ್ಕೊಂಡಮ್ಮ. ಎಲ್ಲರೂ ತುಂಬ ಗೇಲಿ ಮಾಡ್ತಾರಂತ ಅವನ್ನ. ಎಷ್ಟೇ ಕಷ್ಟಪಟ್ಟರು ನನ್ನ ಶ್ರಮದ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅಭಿರಾಮಿ ಆಸ್ತಿ ಬಗ್ಗೆನೇ ಮಾತಾಡ್ತಾರೆ. ಅವಳನ್ನು ನಾನು ಲವ್ ಮಾಡಬೇಕಾದ್ರೆ ಅವಳ ಹತ್ರ ಇಷ್ಟು ಆಸ್ತಿ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಂಗೆ ಅವಳು ಮಾತ್ರ ಸಾಕು, ಅವಳ ಆಸ್ತಿಲಿ ನನಗೆ ₹1 ಬೇಡ ಅಂತ ಹೇಳ್ತಾ ಇದ್ದ. ಆದ್ರೆ ಈಗ ಹಳ್ಳಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಏನ್ ಮಾಡೋದು ಅತ್ತೆ? ರಾಮ ಇದ್ ಕಡೆನೆ ಸೀತೆಗೆ ಅಯೋಧ್ಯೆ ಅಲ್ದ, ಅದಕ್ಕೆ ಗಂಡ ಎಲ್ಲಿ ಕರಿತ್ನೋ ಅಲ್ಲಿ ಹೆಂಡತಿ ಇರ್ಕೆ. ಅದು ನಮ್ ಭಾರತೀಯ ಸಂಸ್ಕೃತಿ. ಮಲ್ಲೆ, ಏನೇ ಮಾತಾಡ್ತಿದೀಯ ನೀನು? ಶ್ರೀಮಂತರ ಮನೆಯಲ್ಲಿ ಹುಟ್ಟಿರೋ ಮಗು ಇದು. ಲಂಡನ್ನಲ್ಲಿ ಓದಿರೋಳು. ಹಳ್ಳಿ ಜೀವನ ಸರಿ ಬರತ್ತೇನೆ ಇವಳಿಗೆ? ಅಭಿ, ನೀನೊಂದು ಕೆಲಸ ಮಾಡ್ಬೋದಮ್ಮ. ನಿನ್ನ ಆಸ್ತಿ ಆದ್ರೇನು, ಆದಿ ಆಸ್ತಿ ಆದ್ರೇನು, ಎರಡು ಒಂದೇ ಅಲ್ವಾ? ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ದ್ಬಿಡು. ಆಗ ಯಾರು ಕೂಡ ಹೆಂಡತಿ ಆಸ್ತಿ ಅಂತೆಲ್ಲ ಮಾತಾಡಲ್ಲ. ಅವನು ಬೆಂಗಳೂರಲ್ಲೇ ಇರ್ತಾನೆ. ಅಯ್ಯೋ, ತಪ್ಪು ತಿಳ್ಕೊಬೇಡಮ್ಮ. ನಾನು ಇದನ್ನೆಲ್ಲ ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ.
ನಮಗೆ ನಿನ್ನ ಆಸ್ತಿ ಬೇಕು ಅಂತೇನು ಕೇಳ್ತಿಲ್ಲ ನಾನು. ನಿನ್ನ ಹೆಸರಲ್ಲಿದ್ರೇನು ನಮ್ಮ ಹೆಸರಲ್ಲಿದ್ರೇನು ಅಂತ ಹೇಳ್ತಿದ್ದೀನಿ ಅಷ್ಟೇ.